ಬಲಗೈ ಸಮುದಾಯದ ಹಳ್ಳಿಗಳಿಂದ ಎಲ್ಲ ಲೀಡರ್ಗಳು ಕೂಡ ಬಂದಿರ್ತಾರೆ, ಎಲ್ಲ ತಾಲೂಕಿಂದ ಕೂಡ ಬಂದಿದ್ದಾರೆ. ಆ ದಿನಕ್ಕೆ ಬೆಂಬಲವಾಗಿ ಘೋಷಿಸಬೇಕಂತ ಹೇಳ್ಬಿಟ್ಟು ಎಲ್ಲ ಕೂಡ ಒಂದು ಪತ್ರಿಕಾ ಘೋಷಣೆ ಕರೆದಿದ್ವಿ. ತಿಂಗಳಲ್ಲಿ ಬಂದಿರತಕ್ಕಂಥ 2024ನೇ ಇಸ್ವಿಯ ಸುಪ್ರೀಂ ಕೋರ್ಟ್ ಆರ್ಡರ್ ಒಂದೇ ಅಲ್ಲ, ಮೀಸಲಾತಿಗೆ ಸಂಬಂಧಪಟ್ಟಂಥ ಎಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ಗಳು ಈವರೆಗೂ ಇರುವಂಥ ಎಲ್ಲ ಆರ್ಡರ್ಗಳನ್ನು ಸರ್ಕಾರ ಇಟ್ಕೊಂಡು ಸಾಮಾಜಿಕ ನ್ಯಾಯವನ್ನು ಪರಿಸ್ಥಿತಿಗೆ ಕಲ್ಪಿಸ್ಕೊಡುವಂಥ ಹಿನ್ನೆಲೆಯಲ್ಲಿ ಬಂದರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ತಯಾರಿದ್ದೀವಿ. ಸರ್ಕಾರದ ಎಲ್ಲ ನಿಲುವನ್ನು ನಾವು ಸ್ವಾಗತಿಸೋದಕ್ಕೆ ತಯಾರಿದ್ದೀವಿ. ಒಂದು ಪಕ್ಷ 27ನೇ ತಾರೀಕು ನಡೆಯುವಂಥ ವಿಶೇಷ ಸಂಪುಟ ಸಭೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿಗಳಿಗೆ ಅನ್ಯಾಯ ಆಗುವಂಥ ತೀರ್ಮಾನಗಳನ್ನೇನಾದರೂ ತೆಗೆದುಕೊಂಡು ಬಂದರೆ ಛಲವಾದಿ ಗುರುಪೀಠ ಮರ್ಸಿಲೆಸ್ ಅಂತ ಕರೆಯೋಕ್ಕೆ ಇಷ್ಟಪಡ್ತಾರೆ. ಅಂದರೆ ಯಾವುದೇ ನಿರ್ದಾಕ್ಷಣ್ಯ ಇಲ್ಲದ ರೀತಿಯಲ್ಲಿ ಈ ಸರ್ಕಾರದ ಬಗ್ಗೆ ಚಾಪೆ ಸುತ್ತಿ ಸಮುದ್ರಕ್ಕೆ ಎಸೆಯುವಂಥ ಕ್ರಮ ಸುಪ್ರೀಂ ಕೋರ್ಟಿಂದ ಮತ್ತು ನ್ಯಾಯಾಂಗದಿಂದ ನಿರ್ಧಾರವನ್ನು ಮಾಡಿಸೋದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈವರೆಗೂ ಕೂಡ ನಾವು ಇದಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಅಂದರೆ ಈ ಥರ ಇದೆ, ಆ ಥರ ಇದೆ, ಬಲಗೈನ ಮಂತ್ರಿಗಳು ಇದ್ದಾರೆ, ಎಡಗೈನ ಮಂತ್ರಿಗಳು ಇದ್ದಾರೆ, ಸುಧಾರಿಸಿದ IAS IPSಗಳು ಸಲಹೆಗಾರರಾಗಿದ್ದಾರೆ, ನಾವು ರಾಜಕೀಯ ಮಾತಾಡೋದು ಬೇಡ, ಸಮಾಜದಲ್ಲಿ ಒಂದು ಅನ್ಯಾಯ ಆಗಿದೆ, ಸಹಜ, ಸುಧಾರಣೆ ಮಾಡ್ಕೊಳ್ಳೋಣ, ಸರಿ ಮಾಡ್ತಾರೆ ಅಂತ ಸುಧಾರಿಸಿದ್ದು ನಮ್ಮ ಸಮಯ ವ್ಯರ್ಥ ಆಗಿದೆ ಅನ್ನೋಂಥ